ಕಾಂಗ್ರೆಸ್ನಲ್ಲಿನ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಸರಣಿ ಸಭೆಯನ್ನ ಸುರ್ಜೇವಾಲಾ ಮಾಡ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬೆಂಗಳೂರಲ್ಲಿ ನಿನ್ನೆಯಿಂದ ಶಾಸಕರ 1-to-1 ಮೀಟಿಂಗ್ ಮಾಡ್ತಿದ್ದಾರೆ. ನಿನ್ನೆ ಕೋಲಾರ, ಚಿಕ್ಕಬಳ್ಳಾಪುರ ಮೂಲದ ಶಾಸಕರ ಜೊತೆ ಸಭೆ ಮಾಡಿದ್ರು. ಇವತ್ತು ಸಹ ಹಲವು ಶಾಸಕರ ಜೊತೆ 1-to-1 ಸಭೆ ನಡೆಸಿ ಪಕ್ಷದ ಸಮಸ್ಯೆ, ಅನುದಾನ, ಸಚಿವರ ಕಾರ್ಯವೈಖರಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಶಾಸಕರು ತಮ್ಮ ಸಮಸ್ಯೆಗಳ ಬಗ್ಗೆ ಸುರ್ಜೇವಾಲಾ ಅವರ ಬಳಿ ಹೇಳಿಕೊಂಡಿದ್ದಾರೆ. ಸರಣಿ ಸಭೆ ನಡೆಸಿದ ರಣದೀಪ್ ಸುರ್ಜೇವಾಲಾ ಕೆಲವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಮಾಧ್ಯಮಗಳ ಜೊತೆ ಮಾತನಾಡಿದ ಸುರ್ಜೇವಾಲಾ, ಶಾಸಕರ ರಿಪೋರ್ಟ್ ಕಾರ್ಡ್ ಪಡೆದುಕೊಳ್ತಾ ಇದ್ದೇನೆ. ಶಾಸಕರ ಆಕಾಂಕ್ಷೆ, ಬೇಡಿಕೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ತಾ ಇದ್ದೇನೆ. ಶಾಸಕರ ಅಭಿಪ್ರಾಯಗಳನ್ನು ವರಿಷ್ಠರ ಗಮನಕ್ಕೆ ತರಲಾಗುವುದು. ಅಸಮಾಧಾನಗಳಿದ್ರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇನೆ. ಇದು ನಾಯಕತ್ವ ಬದಲಾವಣೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಅಲ್ಲ, ಪಕ್ಷದ ಸಂಘಟನೆ ಬಗ್ಗೆ ನಡೆದಿರುವ ಅಭಿಪ್ರಾಯ ಸಂಗ್ರಹ ಅಂತ ಹೇಳಿದ್ರು. What we deliberate within the party should remain within the party. I have advised our MLAs also, if they have a problem, instead of an issue or raising a non-issue, I have a difference of opinion with Abhishek Dutt. I try to settle my scores with him. Don't try and settle your scores. Raise it with... ಸುರ್ಜೇವಾಲಾ ಭೇಟಿ ಬಳಿಕ ಮಾತನಾಡಿದ ಶಾಸಕ ರಾಜು ಕಾಗೆ, 8 ದಿನದ ಹಿಂದೆ ನಾನು ನನ್ನ ನೋವನ್ನ ಹೇಳ್ಕೊಂಡಿದ್ದೆ. ಅದೇ ವಿಚಾರವನ್ನು ಸುರ್ಜೇವಾಲಾ ಅವರ ಮುಂದೆನೂ ಹೇಳ್ಕೊಂಡಿದ್ದೇನೆ ಅಂತ ಹೇಳಿದರು. ಈಗ ನಾನು 8 ದಿನದಿಂದ ಹಿಂದೆ ಏನು ನಿಮ್ಮ ಮುಂದೆ ನನ್ನ ನೋವನ್ನು ಹೇಳ್ಕೊಂಡಿದ್ದೀನಿ, ಸ್ಪಷ್ಟವಾಗಿ ಮಾತಾಡಿದ್ದೀನಿ. ನಿಮ್ಮ ಮುಂದೆ ಏನೇನು ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ. ಮೊನ್ನೆ ಇವತ್ತು ಬೆಳಗ್ಗೆ ಎಲ್ಲವನ್ನು ಅವ್ರ ಮುಂದೆ ಸವಿಸ್ತರವಾಗಿ ಹೇಳಿದ್ದೀನಿ. ಅದಕ್ಕೆ ಅವರು ನಾನು ಅದ್ರ ಬಗ್ಗೆ ಎಲ್ಲ ಕೇರ್ ತಗೋತೀವಿ, ಅದ್ರ ಬಗ್ಗೆ ಎಲ್ಲರ ಜೊತೆ ಮಾತಾಡಿ ಒಂದು ಹಂತಕ್ಕೆ ತರ್ತೇವೆ. ಇವತ್ತು ಕೂಡ 15ಕ್ಕೂ ಹೆಚ್ಚು ಶಾಸಕರ ಜೊತೆಗೆ ಸುರ್ಜೇವಾಲಾ 1-to-1 ಸಭೆ ನಡೆಸಿದರು. ಸಭೆಯಲ್ಲಿ ಭಾಗಿಯಾಗಿ ಬಳಿಕ ಮಾತನಾಡಿದ ಶಾಸಕ ಬಾಲಕೃಷ್ಣ, ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ. ಕ್ಷೇತ್ರದ ಅಭಿವೃದ್ಧಿ, ಪಾರ್ಟಿ ಸಂಘಟನೆ ಬಗ್ಗೆ ಮಾತಾಡಿದ್ರು. ಪವರ್ ಶೇರಿಂಗ್ ವಿಚಾರ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು. ಡಿಕೆಶಿಗೆ ಒಂದು ಅವಕಾಶ ಕೊಡಿ ಎಂದಿದ್ದೆ, ಅದನ್ನ ಹೇಳಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ರು. ಪವರ್ ಶೇರಿಂಗ್ ಬಗ್ಗೆ ನಾನು ಬಹಿರಂಗವಾಗಿ ಮಾತಾಡಿದ್ದೀನಿ, ಅದು ಒಪ್ಕೊಂತೀನಿ. ನಾನೇನು ಹೇಳಿದ್ದೀನಿ, ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅವ್ರದ್ದು ಕೂಡ ಪ್ರಯತ್ನ ಇದೆ, ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ನಾಳೆನೇ ಮಾಡಿಕೊಟ್ಬಿಡಿ. ಇನ್ನು ಸುರ್ಜೇವಾಲಾ ಭೇಟಿ ಬಳಿಕ ಶಾಸಕ ಕೆ.ವೈ. ನಂಜೇಗೌಡ ಮಾತನಾಡಿದ್ರು. ನಾನು ಯಾರ ವಿರುದ್ಧ ಚಾಡಿ ಹೇಳಿಲ್ಲ. ರೂಪಾ ಶಶಿಧರ್, ನಾರಾಯಣಸ್ವಾಮಿ ಯಾಕೆ ಜಿಲ್ಲಾ ಮಂತ್ರಿ ಬಗ್ಗೆ ಮಾತನಾಡಿದ್ದಾರೋ ಗೊತ್ತಿಲ್ಲ. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಸಿಎಂ ಡಿಸಿಎಂ ನನಗೆ ಭರವಸೆ ಕೊಟ್ಟಿದ್ದಾರೆ. ಕೆಎಂಎಫ್ ನಂತಹ ಅಧ್ಯಕ್ಷ ಸ್ಥಾನಕ್ಕಿಲ್ಲ, ಡಿ.ಕೆ. ಸುರೇಶ್ ಬರಲ್ಲ ಅಂತ ಹೇಳಿದ್ರು. ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಇಲ್ಲಿ ಭಿನ್ನಮತ ಮತ್ತು ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇರೋದು ಸರಿ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋದಕ್ಕಿಂತ ಇವತ್ತು ನನ್ನ ಮಾತಾಡಿದ್ದು ಕೇಳಿದ ಪ್ರಕಾರ ನೋಡಿದರೆ ಸರ್ಕಾರ ಯಾವ ರೀತಿ ಶಾಸಕರುಗಳಿಗೆ ಸಹಕಾರ ಕೊಡ್ತಾ ಇದ್ದಾರೆ, ಡೆವಲಪ್ಮೆಂಟ್ಸ್ ಏನಾಗಿದೆ ಅನ್ನೋದ್ರ ಬಗ್ಗೆ ಇವತ್ತು ನನ್ನೂ ಕೇಳಿದರು. ನಾನು ಹೇಳಿದ್ದೇನೆ, ಸರ್ಕಾರ, ಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಎಲ್ಲರೂ ಕೂಡ ನಮ್ಮ ಜಿಲ್ಲೆಗೆ, ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ ಕೂಡ ಏನೇನು ಡೆವಲಪ್ಮೆಂಟ್ಸ್ಗೆ ಅವಕಾಶ ಸಿಕ್ಕಿದೆ ಅದು ಅಂಕಿ ಅಂಶ ಸೇರಿ ಕೊಟ್ಟಿದ್ದೀನಿ. ಇನ್ನು ಸುರ್ಜೇವಾಲಾ ಜೊತೆ ಸಭೆ ಬಳಿಕ ಮಾತನಾಡಿದ ಶಾಸಕ ಅಶೋಕ್ ರೈ, ಪಕ್ಷ ಸಂಘಟನೆ, ಕ್ಷೇತ್ರದ ಬಗ್ಗೆ ಮಾಹಿತಿ ಪಡೆದರು. ಅನುದಾನ ಸರಿಯಾಗಿ ಬಳಕೆ ಆಗ್ತಾ ಇದೆಯಾ, ಹೊಸ ಯೋಜನೆಗಳ ಬಗ್ಗೆ ಕೇಳಿದ್ರು. ಸುರ್ಜೇವಾಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಇನ್ನು ಶಾಸಕ ಶ್ರೀನಿವಾಸ್ ಮಾತನಾಡಿ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರು ಅಂತ ಹೇಳಿದರು. ಅಧ್ಯಕ್ಷರ ನೇಮಕ ಆಗಿದೆಯಾ, ತಳಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಆಗಿದೆಯಾ ಅಂತ ಕೇಳಿದರೆ ಅದ್ರ ಬಗ್ಗೆ ಏನೆಲ್ಲ ಮಾಡಿದ್ದೀವಿ 2 ವರ್ಷದಲ್ಲಿ, ಅಭಿವೃದ್ಧಿ ಯಾವ ರೀತಿ, ಬೂತ್ ಯಾವ ರೀತಿ ಇದೆ, ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಇದೆ, ಅದರ ಬಗ್ಗೆ ಕೇಳಿದರೆ ಅದರ ಬಗ್ಗೆ ಕೇಳಿದರೆ. ಅನುದಾನದ ವಿಚಾರ ಏನೋ ಚರ್ಚೆ ಆಯ್ತಾ? ಅನುದಾನಗಳು ಸರಿ ಬಳಕೆ ಆಗ್ತಾ ಇದೆಯಾ ಅಂತ ಕೇಳಿದರೆ ಬಳಕೆ ಆಗ್ತಾ ಇದೆ. ಇನ್ನೇನಾದರೂ ಮೇಜರ್ ಪ್ರಾಜೆಕ್ಟ್ಗಳು ಮಾಡಲಿಕ್ಕಿದೆಯಾ ನಿಮ್ಮದು, ಏನು ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಏನಂತ ಕೇಳಿದರೆ ಅದನ್ನು ಹೇಳಿದ್ದೀವಿ. ಸಚಿವರ ಮುಂದಿನ 2.5 ವರ್ಷಕ್ಕೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ರಾಮನಗರದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಟ್ಟ ಬಳಿಕ ಮಾತನಾಡಿದ ಇಕ್ಬಾಲ್ ಹುಸೇನ್, ಡಿಕೆಶಿ ಅವರಿಗೆ ಸಿಎಂ ಆಗಲು ಅವಕಾಶ ಕೊಡಬೇಕು. ಮುಂದಿನ 2.5 ವರ್ಷಕ್ಕೆ ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳಿದ್ದಾರೆ. ನಮ್ಮ ನಾಯಕರಿಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿಸಿದ್ದಾರೆ. ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು, ಸಂಘಟನೆಗಾರ, ಒಬ್ಬ ಹೋರಾಟಗಾರನಿಗೆ ಒಂದು ಕೊಡುವಂಥ ಒಂದು ಅವಕಾಶ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಬೇರೆ ಪಕ್ಷ ಕಾಂಗ್ರೆಸ್ ಕೆಳಗಡೆ ಬಿದ್ದೋಗಿ BJP ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ, ಅಥವಾ BJP ಕೆಳಗಡೆ ಬಿದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ.
ಇದು ಕ್ರಾಂತಿ ಅಲ್ಲ, ಒಂದು ಬದಲಾವಣೆ ಅಷ್ಟೇ. ಇನ್ನು ಡಿಕೆಶಿ ಸಿಎಂ ಆಗಬೇಕು ಅಂತ ಬ್ಯಾಟಿಂಗ್ ಮಾಡ್ತಿರೋ ನಾಯಕರಿಗೆ ಡಿಸಿಎಂ ವಾರ್ನಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ, ನಾವು ಸಿದ್ದರಾಮಯ್ಯ ಅವರ ಕೈ ಬಲಪಡಿಸ್ತೇವೆ, ಯಾರೇ ಆಗ್ಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು, ಬದಲಾವಣೆ ಬಗ್ಗೆ ಮಾತನಾಡೋರಿಗೆ ಎಚ್ಚರಿಕೆ ಕೊಡ್ತೇನೆ, ಇಕ್ಬಾಲ್ ಹುಸೇನ್ಗೂ ನೋಟಿಸ್ ಕೊಡ್ತೇವೆ, ಬಾಲಕೃಷ್ಣ ಯಾರೇ ಆಗಿರ್ಲಿ ಇನ್ನು ಮುಂದೆ ಯಾರು ಬಹಿರಂಗ ಹೇಳಿಕೆ ಕೊಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟರು. ಬಂದಿರೋದು ಸಂಘಟನೆ ವಿಚಾರ, ಜೊತೆಗೆ ಏನಾದ್ರು ಗ್ರೀವೆನ್ಸಸ್ ಇತ್ತು ಅಂದರೆ ಹೇಳಿ ಅಂತ ಅಂದ್ಬಿಟ್ಟು ಅವರು ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಕೆಲವ್ರದ್ದು ಇವೆಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ, ಅವೆಲ್ಲ ಪಾರ್ಟಿನ ಡಿಸಿಪ್ಲಿನ್ ತರಬೇಕು, ಪಾರ್ಟಿ ಡಿಸಿಪ್ಲಿನ್ ಯೂಸ್ ಮಾಡಿ. ಅದು ಬಿಟ್ಬಿಟ್ರೆ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ, ಡಿಸ್ಕಷನ್ ಇಲ್ಲ, ಏನಿಲ್ಲ. ಅವೆಲ್ಲ ಯಾರು ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರು. ಡಿಕೆಶಿ ವಾರ್ನಿಂಗಿಗೂ ಬಗ್ಗದ ಇಕ್ಬಾಲ್ ಹುಸೇನ್ ಮತ್ತೆ ಡಿಕೆಶಿ ಸಿಎಂ ಆಗ್ಲಿ ಅಂತ ಹೇಳಿದ್ದಾರೆ. ಸುರ್ಜೇವಾಲಾ ಭೇಟಿ ಬಳಿಕ ಮಾತನಾಡಿದ ಇಕ್ಬಾಲ್ ಹುಸೇನ್, ನನಗೆ ನೋಟಿಸ್ ಕೊಟ್ಟರು, ನನ್ನ ಹೇಳಿಕೆಗೆ ನಾನು ಬದ್ಧ, ನನಗೆ ಬದಲಾವಣೆ ಬೇಕು, ಮುಂದೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದಿದ್ದಾರೆ. ನನಗೆ ನೋಟಿಸ್ ಸರ ಕೊಡಲಿ, ನೋಟಿಸ್ ಕೊಡದೆ ಹೋಗಲಿ, ಬೇರೆ ನಡ ಮಾಡಲಿ, ನಾನು ಹೇಳ್ದಂಥ ಮಾತಿಗೆ ಬದ್ಧನಾಗಿರ್ತೇನೆ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ. ನಾನು ಶಾಸಕ ಡಿಕೆಶಿಗೆ 100 ಶಾಸಕರ ಬೆಂಬಲ ಇದೆ ಅನ್ನುವ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಟೀಮ್ ಇಲ್ಲ, ರಾಮನಗರ ಶಾಸಕರ ಹೇಳಿಕೆ ಅವರ ವೈಯಕ್ತಿಕ ಅಭಿಪ್ರಾಯ, ಈ ಬಗ್ಗೆ ಅವರನ್ನೇ ಕೇಳಿ ಅಂದ್ರು. ವಿರುದ್ಧವಾಗಿ ಯಾವ ಟೀಮ್ ಇಲ್ಲ. ಈ ರಾಮನಗರ ಶಾಸಕರು ಅವ್ರೇನು ಹೇಳಿದ್ರೆ ಅವ್ರ ವೈಯಕ್ತಿಕ ಅಭಿಪ್ರಾಯ, ನೀವು ಅವ್ರನ್ನೇ ಕೇಳಿ. ಹೌದ್ರಿ, ಎಲ್ಲೆಲ್ಲಿ ಈ ಥರ ಅಸಮಾಧಾನ ಇದೆ ಅಂದರೆ, 140 ಜನಸಂಖ್ಯೆ ಇರತಕ್ಕಂಥ ನಮ್ಮ ಶಾಸಕಾಂಗ ಪಕ್ಷ ಇರೋದ್ರಿಂದ ಕೆಲವರಿಗೆ ಡೆವಲಪ್ಮೆಂಟ್ ವಿಷಯದಲ್ಲಿ ಅಥವಾ ಗ್ರಾಂಟ್ ಕಮ್ಮಿ ಬಂದಿರತಕ್ಕಂಥ ವಿಷಯದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಸಭೆ ನಡೆಸಿದ್ರು. ಈ ವೇಳೆ ಸುರ್ಜೇವಾಲಾ ಮುಂದೆ ಸಿಎಂ ಕುರ್ಚಿ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು. ಡಿಸಿಎಂ ಡಿಕೆಶಿ ಪರ ಶಾಸಕ ಹ್ಯಾರಿಸ್ ಬ್ಯಾಟ್ ಮಾಡಿದ್ದಾರೆ. ಡಿಕೆಶಿ ಪಕ್ಷವನ್ನು ಉತ್ತಮವಾಗಿ ಸಂಘಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಹೆಚ್ಚು ಸೀಟ್ ಬರೋದಕ್ಕೆ ಡಿಕೆ ಶಿವಕುಮಾರ್ ಶ್ರಮ ಇದೆ. ಡಿಕೆ ಶಿವಕುಮಾರ್ಗೆ ಮತ್ತಷ್ಟು ಅವಕಾಶ ಕೊಟ್ಟರೆ ಒಳ್ಳೆಯದು. ಡಿಕೆಶಿಗೆ ಸರ್ಕಾರವನ್ನು ಮುನ್ನಡೆಸುವ ಸಾಮರ್ಥ್ಯವಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಸಚಿವ ಸ್ಥಾನಕ್ಕೂ ಎನ್ಎ ಹ್ಯಾರಿಸ್ ಡಿಮ್ಯಾಂಡ್ ಮಾಡಿದ್ದು, ನಾನು 4 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ, ಸಚಿವ ಸ್ಥಾನದ ಆಸೆಯನ್ನ ಸುರ್ಜೇವಾಲಾ ಬಳಿ ಬಿಚ್ಚಿಟ್ಟಿದ್ದಾರೆ ಎನ್ನಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಬಿಆರ್ ಪಾಟೀಲ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಫೋನಲ್ಲಿ ಮಾತಾಡುವಾಗ ಹೇಳಿಕೆ ಕೊಟ್ಟಿದ್ದು, ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಹೊಡೆದು ಬಿಟ್ಟ, ಸಿದ್ದರಾಮಯ್ಯ ಅವರಿಗೆ ನಾನೇ ಸೋನಿಯಾ ಗಾಂಧಿ ಅವರನ್ನ ಮೊದಲು ಭೇಟಿ ಮಾಡಿಸಿದ್ದು, ಅವನ ಗ್ರಹಚಾರ ಚೆನ್ನಾಗಿತ್ತು, ಸಿಎಂ ಆದ, ನನ್ನ ಗ್ರಹಚಾರ ಅಂತ ಹೇಳಿ ಪರೋಕ್ಷವಾಗಿ ಬೇಸರವನ್ನ ಹೊರ ಹಾಕಿದ್ದಾರೆ. ನಮಗೆ ಗಾಡು ಇಲ್ಲ, ಫಾದರು ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅದೃಷ್ಟವಂತ ಅನ್ನುವ ಬಿಆರ್ ಪಾಟೀಲ್ ಹೇಳಿಕೆಗೆ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಹೌದು, ನಾನು ಅದೃಷ್ಟವಂತ ಸಿಎಂ, ನಾನು ಅವನು ಒಟ್ಟಿಗೆ ಶಾಸಕರಾಗಿದ್ವಿ. ಹೌದಯ್ಯ, ಅವನು ಹೇಳಿದ್ದಾನೆ, ಅದಕ್ಕೆ ನಾನು ಏನ್ ಮಾಡ್ಲಿ, ಬಿಆರ್ ಪಾಟೀಲ್ ಕರೆಸಿ ಮಾತಾಡ್ತೇನೆ ಅಂತ ಸಿಎಂ ಹೇಳಿದ್ರು. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ, ನಾನು ಅವನು ಒಟ್ಟಿಗೆ ಚೀಫ್ MLA ಆದವಲ್ಲ ಅಂತ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಅವರು ಸೋನಿಯಾ ಗಾಂಧಿ ಪರಿಚಯ ಮಾಡಿದ್ರೆ ಅವರು ಸಿಎಂ ಆದ್ರೂ ನಾನು ಏನು ಆಗಿಲ್ಲ ಅಂತ ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ ಸರ್ ಬಿಆರ್ ಪಾಟೀಲ್. ಅದಕ್ಕೇನು ಮಾಡ್ಕೊಂಡಿದ್ದೆ, ಅದು ಏನು ಮಾಡಲೇ, ನಾನು ಏನು ಮಾಡಬೇಕು. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರ ಹಾಗೂ ಸಚಿವ ನಾಗೇಂದ್ರಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಎಸ್ಐಟಿ ತನಿಖೆ ರದ್ದು ಮಾಡಿ ಸಿಬಿಐಗೆ ಪ್ರಕರಣವನ್ನ ಹಸ್ತಾಂತರ ಮಾಡುವಂತೆ ಹೈಕೋರ್ಟ್ ಆದೇಶ ಮಾಡಿದೆ. ಇನ್ನು ಸಿಬಿಐನಿಂದ ಪ್ರಕರಣದ ಸಮಗ್ರ ತನಿಖೆಗೆ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ ಮತ್ತು ಕುಮಾರ್ ಬಂಗಾರಪ್ಪ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈಗ ಬಿಜೆಪಿ ನಾಯಕರ ಅರ್ಜಿಯನ್ನ ಹೈಕೋರ್ಟ್ ಮಾನ್ಯ ಮಾಡಿದೆ. ಇನ್ನು ವಾಲ್ಮೀಕಿ ಹಗರಣ ಸಿಬಿಐಗೆ ಕೊಡ್ತಾ ಇದ್ದಂತೆ ಕುಮಾರ್ ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟರು. ಕಾಂಗ್ರೆಸ್ ಸರ್ಕಾರದ ಕರ್ಮಕಾಂಡಕ್ಕೆ ನ್ಯಾಯಾಲಯ ಬರೆ ಎಳೆದಿದೆ. ಸಿಎಂ ಈಗಲಾದರೂ ರಾಜೀನಾಮೆ ಕೊಡಬೇಕು ಅಂತ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ಡಿಸೆಂಬರ್ 31ರ ಒಳಗಾಗಿ ಸರ್ಕಾರ ಪತನ ಆಗತ್ತೆ ಅಂತ ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನ ಹಿರಿಯ ಶಾಸಕರ ಮಧ್ಯೆ ಅಸಮಾಧಾನ ಇದೆ. ಸಿಎಂ ಹುದ್ದೆಗಾಗಿ 4 ಗುಂಪುಗಳಾಗಿ ಕಚ್ಚಾಟ ನಡೀತಾ ಇದೆ. ಈ ಸರ್ಕಾರದ ಬಗ್ಗೆ ಗೌರವ ಇಲ್ಲ, ಹೀಗಾಗಿ ಸರ್ಕಾರ ಬೇಗನೆ ಪತನವಾಗುತ್ತೆ ಅಂತ ಕಾರಜೋಳ ಭವಿಷ್ಯ ನುಡಿದಿದ್ದಾರೆ. ಸಾಧ್ಯ ಇಲ್ಲ. ಒಂದು ಕಡೆ ಮುಖ್ಯಮಂತ್ರಿ ಹುದ್ದೆಗಾಗಿ 4 ಗುಂಪುಗಳಾಗಿ ಕಚ್ಚಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮೇಲೆ, ಸುರ್ಜೇವಾಲಾ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಜೀವನದಲ್ಲಿ ಒಮ್ಮೆ ಆದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಪಾಪ ಹೋರಾಟ ಮಾಡ್ತಾರೆ. ಆಡಳಿತದ ಮೇಲೆ ಹಿಡಿತ ತಪ್ಪಿದೆ. ಇದೊಂದು ಬಂಡ ಸರ್ಕಾರ.
ಅದಕ್ಕೆ ಈ ಸರ್ಕಾರ ಹೋಗಬೇಕು ಅಂತ ಅವರೆಲ್ಲರೂ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಖಂಡಿತವಾಗಿ ಈ ಸರ್ಕಾರ ಡಿಸೆಂಬರ್ 31 ದಾಟೋದಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ RSS ಬ್ಯಾನ್ ಮಾಡ್ತೀವಿ ಎಂಬ ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿಚಾರಕ್ಕೆ ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಟಾಂಗ್ ಕೊಟ್ಟಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಅಂತ ವ್ಯಂಗ್ಯ ಮಾಡಿದ್ರು. ಇನ್ನು ಮುಂದೆ ದೇಶದಲ್ಲಿ ಯಾವತ್ತೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇದೆ. ಪ್ರಿಯಾಂಕ್ ಖರ್ಗೆ ಇನ್ನೂ ಸಣ್ಣ ಹುಡುಗ, ಅವನಿಗೆ ಇನ್ನೂ ಮೆಚುರಿಟಿ ಇಲ್ಲ ಅಂತ ಕುಟುಕಿದ್ರು. ಇನ್ನು RSS ಬ್ಯಾನ್ ಮಾಡ್ತೀವಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರಿಷತ್ ಸದಸ್ಯ ಸಿಟಿ ರವಿ ಕುಟುಕಿದ್ದಾರೆ. ಜವಾಹರ್ಲಾಲ್ ನೆಹರು ಅವರು ಐಕ್ರಶ್ ಜನಸಂಘ, ಐಕ್ರಶ್ RSS ಅಂತ ಹೇಳಿದ್ರು. ಇಂದಿರಾ ಗಾಂಧಿ ಕೂಡ ಬ್ಯಾನ್ ಮಾಡಲು ಹೊರಟಿದ್ರು. ಪ್ರಿಯಾಂಕ್ ಖರ್ಗೆ ಅವರಿಬ್ಬರಿಗಿಂತ ದೊಡ್ಡವರ ದ್ವೇಷ ಬದಿಗಿಟ್ಟು ನಿಮ್ಮ ಮನಸ್ಥಿತಿ ಬದಲಿಸಿಕೊಳ್ಳಿ, ನೀವು ದೇಶಭಕ್ತಿ ವಿರೋಧಿಸೋ ಜಾಯಮಾನದವರ ಅಂತ ಕಿಡಿಕಾರಿದ್ರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಅದ್ದೂರಿ ಮೆರವಣಿಗೆ ಬಳಿಕ ಕೆಆರ್ಪೇಟೆಯ ಟಾಪ್ಸ್ಕಮ್ನಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಹಾಲು ಮತದ ಸಮಾಜದಿಂದ ನಿಖಿಲ್ಗೆ ಕರಿ ಕಂಬಳಿ ಹೊದಿಸಿ ಟಗರು ಗಿಫ್ಟ್ ಅನ್ನು ನೀಡಲಾಯಿತು. ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಚ್ಚಾಟ ನಡೀತಾನೆ ಇದೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಪರ ವಾಟಾಳ್ ನಾಗರಾಜ್ ಬ್ಯಾಟ್ ಬೀಸಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್, ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಇಳಿಸೋದು ಕಷ್ಟ, ಚರ್ಚೆ ಆಗ್ತಾ ಇದೆ, ನೋಡೋಣ ತಡೀರಿ ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಇವತ್ತು ಮತ್ತೆ ಹೃದಯಾಘಾತದಿಂದ 3 ಸಾವನ್ನಪ್ಪಿದ್ದಾರೆ. ಸ್ನೇಹಿತರ ಜೊತೆ ಪಾರ್ಟಿಗೆ ತೆರಳಿದಾಗ ಹೊಳೆನರಸೀಪುರದ ಸೋಮನಹಳ್ಳಿಯ ಸಂಜಯ್ ಮೃತಪಟ್ಟಿದ್ದಾರೆ. ಹಾಗೆಯೇ ಹಾಸನ ಮೂಲದ ಹರ್ಷಿತಾ ಶಿವಮೊಗ್ಗದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇದೀಗ ಬೇಲೂರು ತಾಲೂಕಿನ ಮಾದಿಹಳ್ಳಿಯ 30 ವರ್ಷದ ರವಿಕುಮಾರ್ ಮೃತಪಟ್ಟಿದ್ದಾರೆ. ಇನ್ನು ಹೃದಯಾಘಾತದಿಂದ ಸಾವನ್ನಪ್ಪಿದ ಹರ್ಷಿತಾ ಅಂತ್ಯಕ್ರಿಯೆ ಹಾಸನದ ಕೊಮ್ಮರನಹಳ್ಳಿ ಗ್ರಾಮದಲ್ಲಿ ನೆರವೇರಿದೆ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ಜಯದೇವ ನಿರ್ದೇಶಕರ ಸಮಿತಿಗೆ ಇದನ್ನು ವಹಿಸಿದ್ದೇವೆ, ಇದಕ್ಕೆ ಕಾರಣ ಏನು, ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಕೇಳಿದ್ದೇವೆ, ನಾವಿದನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಹೇಳಿದ್ದಾರೆ. ಹಾಸನ ಜಿಲ್ಲೆಯೊಂದರಲ್ಲೇ 20ಕ್ಕೂ ಅಧಿಕ ಮಂದಿ ಹೃದಯಾಘಾತಕ್ಕೆ ಒಳಗಾಗಿ ಸಾವಿಗೀಡಾದ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಹಾಸನದ ಹೃದಯಾಘಾತ ಪ್ರಕರಣ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆರೋಗ್ಯ ಇಲಾಖೆ ಬಳಿ ವರದಿ ಕೇಳಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಸಿಎಂ, ಹೃದಯಾಘಾತ ಹೆಚ್ಚಳಕ್ಕೆ ಕೋವಿಡ್ ಲಸಿಕೆ ಕಾರಣವಿರಬಹುದಾ ಅನ್ನೋ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹೃದಯಾಘಾತಕ್ಕೆ ಸರ್ಕಾರಿ ವೈದ್ಯ ಬಲಿಯಾಗಿದ್ದಾರೆ. ಡಾಕ್ಟರ್ ಎನ್ ಸಂದೀಪ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಾಗಿ ಸಂದೀಪ್ ಸೇವೆ ಸಲ್ಲಿಸ್ತಾ ಇದ್ರು. ಹೃದಯಾಘಾತದಿಂದ ಪದವಿ ವಿದ್ಯಾರ್ಥಿಯೋರ್ವ ಮೃತಪಟ್ಟಿರುವ ಘಟನೆ ಶಿವಮೊಗ್ಗ ನಗರದ ಹೊರವಲಯದ ಬಸವನಗಂಗೂರು ಗ್ರಾಮದಲ್ಲಿ ನಡೆದಿದೆ. ಶ್ರೀನಿಧಿ ಮೃತಪಟ್ಟ ವಿದ್ಯಾರ್ಥಿಯಾಗಿದ್ದು ಡಿವಿಎಸ್ ಕಾಲೇಜಲ್ಲಿ ಅಂತಿಮ ಪದವಿ ಅಭ್ಯಾಸ ಮಾಡ್ತಿದ್ದ. ಹಾರ್ಟ್ ಅಟ್ಯಾಕ್ನಿಂದ ರಾಜ್ಯದಲ್ಲಿ ಸಾವುಗಳಾಗ್ತಿರೋ ಬಗ್ಗೆ ವರದಿಯಾಗ್ತಾ ಇದೆ. ಇದರಿಂದ ಭಯಬಿದ್ದ ಜನ ಆಸ್ಪತ್ರೆಗಳ ಕಡೆ ಮುಖ ಮಾಡ್ತಿದ್ದಾರೆ. ಕಲಬುರಗಿಯಲ್ಲಿರೋ ಜಯದೇವ ಹೃದ್ರೋಗ ಆಸ್ಪತ್ರೆ ಜನರಿಂದ ತುಂಬಿ ತುಳುಕ್ತಾ ಇದೆ. ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನ ತಪಾಸಣೆ ಮಾಡಿಸಿಕೊಳ್ತಿದ್ದಾರೆ. ಸರದಿ ಸಾಲಲ್ಲಿ ನಿಂತು ಜನ ಎದೆ ನೋವು, ಬೆನ್ನು ನೋವು, ಕತ್ತು ನೋವು ಸೇರಿದಂತೆ ಆರೋಗ್ಯ ಸಮಸ್ಯೆಗಳನ್ನು ತಪಾಸಣೆ ಮಾಡಿಸಿಕೊಳ್ತಿದ್ದಾರೆ. ಇವತ್ತು ಸುಮಾರು 600ಕ್ಕೂ ಅಧಿಕ ಜನರಿಂದ ಹೃದಯ ತಪಾಸಣೆ ಮಾಡಿಸಿಕೊಳ್ಳಲಾಗಿದ್ದು, ಇನ್ನು ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲೂ ಸಾಕಷ್ಟು ಜನ ಆಗಮಿಸಿ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಳ್ತಿದ್ದಾರೆ. 3-4 ಡೆತ್ ಆಗ್ತಾ ಇದೆ. ಒಟ್ಟು 24 ಡೆತ್ ಆಯಿತು. ಎಲ್ಲ ಯುವಕರೇ ಡೆತ್ ಆಗ್ತಿದ್ದಾರೆ. ಹಾಗಾಗಿ RT ಸಂಬಂಧಪಟ್ಟಂಗೆ ಟೆಸ್ಟ್ ಮಾಡಿಸೋಣ ಅಂತ ಹೋದರೆ ಹಾಸನಲ್ಲಿ ಯಾವುದೇ ಸೌಲಭ್ಯ ಇಲ್ಲ. ಅಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಕಟ್ತಾ ಇದ್ದಾರೆ. ಕಟ್ಟಕ್ಕಿಡಿದು 4-5 ವರ್ಷ ಆಯಿತು, ಇನ್ನೂ ಓಪನ್ ಆಗಲಿಲ್ಲ. ಹಾಗಾಗಿ ನಾವು ಈಗ ಅನಿವಾರ್ಯವಾಗಿ ಮೈಸೂರಿಗೆ ಬರಬೇಕು ಅಂದರೆ ನಾವು 4-5 ಗಂಟೆಗೆ ಹೊರಟು ಇಲ್ಲಿ 6:30-7 ಗಂಟೆಗೆ ತಲುಪಬೇಕು. ತಲುಪಿದ್ರೆ 5 ನಿಮಿಷದೊಳಗೆ ಇಲ್ಲಿ 50 ಜನಕ್ಕೆ ಟೋಕನ್ ಮಾತ್ರ ಇಶ್ಯೂ ಮಾಡ್ತಾರೆ. ಬಾಕಿಯವರು ಯಾರೂ ತಗೊಳಕ್ಕಾಗಲ್ಲ.